ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಮಾಧ್ಯಮದವರೆಲ್ಲ ಕೇಳ್ತಾ ಇದ್ರು, ಇಲ್ಲಿ ಯಾಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ ಅಂತ. ನಾವು ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಆಗಿರುವಂತ ಕೊಲೆಗಡುಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀರಿ. ಆ ಕೊಲೆಯ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಇಲ್ಲಿ ಕೇಳಕ್ ಬಂದಿರೋವಂಥದ್ದು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. 2.5 ವರ್ಷ ಆಯಿತು. 2.5 ವರ್ಷದಿಂದ ಜನಕ್ಕೆ ಅನ್ಸಿದೆ, ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಇಲ್ಲಿ, ಸಿದ್ದರಾಮಯ್ಯನ, ಡಿ.ಕೆ. ಶಿವಕುಮಾರ, ಯಾರು ಅಂತ ಗೊತ್ತಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಯಾರು ಹೋಮ್ ಮಿನಿಸ್ಟ್ರು ಅಂತಾನೂ ಗೊತ್ತಿಲ್ಲ. ವಿಧಾನಸಭೆಯಲ್ಲಿ ಉತ್ತರ ಕೊಡಕ್ ಮಾತ್ರ ಹೋಮ್ ಮಿನಿಸ್ಟ್ರು, ಆಚೆ ಕಡೆ ಜಿಲ್ಲೆಗೊಬ್ಬೊಬ್ಬ ಹೋಮ್ ಮಿನಿಸ್ಟ್ರು, ಅವರವ್ರದೇ ಜಿಲ್ಲೆ, ಬಳ್ಳಾರಿಗೂ ಅವ್ರದೇ ಜಿಲ್ಲೆ. ಈ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರು, ನಮ್ಮೆಲ್ಲರ ಇವತ್ತಿನ ನಮ್ಮ ಕೇಂದ್ರ ಬಿಂದು ಅವರೇ ಜನಾರ್ದನ್ ರೆಡ್ಡಿ ಅವರು. ಅದೇ ರೀತಿ ನಮ್ಮ ಶ್ರೀರಾಮುಲು, ನಮ್ಮ ದಲಿತ ನಾಯಕರು ಶ್ರೀಮತಿ ಅರುಣಾ ಜನಾರ್ದನ್ ರೆಡ್ಡಿ ಅವರು, ಛಲವಾದಿ ನನ್ನ ಆತ್ಮೀಯ ಸ್ನೇಹಿತ ಛಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರು, ದೊಡ್ಡನಗೌಡ ಪಾಟೀಲ್ ಅವರು, ನವೀನ್ ಅವರು, ಸೋಮಶೇಖರ್ ರೆಡ್ಡಿ ಅವರು, ಬಸವರಾಜ್ ಮತ್ತಿಮೂಡ್ ಅವರು, ಬಂಗಾರು ಹನುಮಂತು, ನಮ್ಮ ವಿಜಯೇಂದ್ರ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಬೇರೆ ಒಂದು ಬೀದರಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ತೆರಳಿದ್ದಾರೆ. ವೇದಿಕೆ ಮೇಲೆ ನಮ್ಮೆಲ್ಲ ಬಳ್ಳಾರಿಯ ನಾಯಕರೆಲ್ಲರೂ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಾವು ಜಾತ್ರೆ ಮಾಡಕ್ಕೆ ಬಂದಿಲ್ಲ, ಜಾತ್ರೆನ ನೋಡಕ್ಕೂ ಬಂದಿಲ್ಲ. ನಾವು ಬಂದಿರೋಂಥದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ. ಯಾರು ಕೊಲೆ ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ. ನಾನು ಪೊಲೀಸವ್ರನ್ನ, ಸರ್ಕಾರನ ಕೇಳ್ತೀನಿ, ಒಂದು ಮಾತು ಕೇಳ್ತೀನಿ. ನಾನು 1ನೇ ತಾರೀಕು ಜನವರಿ 1 ಇಡೀ ದೇಶ, ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು. ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು. ಬಳ್ಳಾರಿಯಲ್ಲಿ ಮಾತ್ರ ಗುಂಡುಗಳ ಸುರಿಮಳೆ, ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. 1ನೇ ತಾರೀಕು ಗುಂಡಾರ್ತು, ಯಾರು ಗುಂಡು ಗೊತ್ತಿಲ್ಲ, ಯಾರು ಹಾರಿಸಿದ್ರು ಗೊತ್ತಿಲ್ಲ. ಇದೇ ವಾರ್ತೆಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಒಂದು ಮಾತನ್ನ ಪೊಲೀಸರು ಕೇಳ್ತೀನಿ, ಅಕಸ್ಮಾತ್ ಅಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರ ಕಡೆಯಿಂದ ಏನಾದ್ರೂ ಗುಂಡಾರಿದ್ರೆ, ಇಲ್ಲಿರೋರೆಲ್ಲ ಯಾರ್ಯಾರು ಬಂದಿದ್ದೀರಲ್ಲ 1,000 ಜನ ಇವತ್ತು ಜೈಲಲ್ಲಿ ಇರ್ತಾ ಇದ್ರಿ. ನೀವೆಲ್ಲ ಮನೆಗೂ ಬಂದು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು. ಮನೆ ಬಂದು ಪೊಲೀಸರು ಲಾಠಿ ಹಿಡ್ಕೊಡ್ತಾ ಇದ್ರು, ದರ ಎಳ್ಕೊಂಡು ಹೋಗ್ತಾ ಇದ್ರು. ನಾನು ಪೊಲೀಸರು ಕೇಳ್ತೀನಿ, ಯಾಕಪ್ಪ ಇವಾಗ ಕೊಲೆ ಮಾಡಿಸ್ತೋರ್ನ ಯಾರನ್ನ ಬಂಧನ ಮಾಡಿದ್ದೀರಾ? ಆ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಕ್ಕೂ ಎಷ್ಟು ಇನ್ಫ್ಲೂಯೆನ್ಸ್ ಪೊಲೀಸ್ ಮೇಲೆ ಅಂತ ಹೇಳಿದ್ರೆ, ಸಡನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ಗನ್ ಮಾತ್ರ ಇಟ್ಕೊಂಡಿದ್ರು. ಕಿತ್ಕೊಂಡಿಲ್ಲ, ಕರೆದ್ಬಿಟ್ಟು ಸ್ವಲ್ಪ ನೀನ್ ಗನ್ ಕೊಡಪ್ಪ, ನಾನು ಸ್ವಲ್ಪ ಪಾಲಿಶ್ ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡಿದ್ರು. ನಾಚಿಕೆ ಆಗ್ಬೇಕಲ್ಲ. ಕೊಲೆ ಆಗಿದೆ. ಕೊಲೆ ಆದಾಗ ಪೊಲೀಸರು ಎಷ್ಟು ಅಲರ್ಟ್ ಇರಬೇಕು. ಯಾರೇ ಆಗಿರ್ಲಿ,
ಮಂತ್ರಿ ಆಗಿರ್ಲಿ, MLA ಆಗಿರ್ಲಿ, ಯಾರೇ ಆಗಿರ್ಲಿ, ಕೊಲೆನೇ. ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಹೇಳಿದ್ರು ಅವರು, ಅಚಾನಕ್ಕಾಗಿ ಗುಂಡಾರ್ಬಿಡ್ತಂತೆ. ಹಾಗಾದ್ರೆ ನಾವು ಅಚಾನಕ್ಕಾಗಿ ಗುಂಡಾರಿಸ್ಬಿಡ್ತೀರಿ, ಬಿಡ್ತೀರನ್ರಿ? ಒಳಗಾಗ್ತೀರಾ? ಇದುವರೆಗೂ ಯಾರು ಕೊಲೆ ಮಾಡಿಸ್ತರು ಅವ್ರನ್ನು ಆರಾಮ್ಸೆ ಬೆಂಗಳೂರಲ್ಲಿ ಇದ್ದಾರೆ, ಅರೆಸ್ಟ್ ಮಾಡಿಲ್ಲ. ಅದೇನಾದ್ರೂ ಉಲ್ಟಾ ಆಗಿದ್ರೆ ಜನಾರ್ದನ್ ರೆಡ್ಡಿ ಏನು ಇರೋರ್ನೆಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ರಿ. ನ್ಯಾಯ ಇದೇನಾ? ಇನ್ನ ಇರೋದು 2 ವರ್ಷ. ಕಾಂಗ್ರೆಸ್ ಸರ್ಕಾರದ ಆಯುಷು 2 ವರ್ಷ, ಅದು ಗ್ಯಾರಂಟಿ ಇಲ್ಲ. ಆಮೇಲೆ ಪೊಲೀಸರು ಇರ್ಲಿ, ಅಧಿಕಾರಿಗಳಿಗೂ ನಾನು ಎಚ್ಚರಿಕೆ ಕೊಡ್ತೀನಿ. ನಾನು ಈ ಆಟ ಎಲ್ಲ ನಡೆಯಲ್ಲ. ನ್ಯಾಯನೇ. ನೀವು ಕಾನೂನನ್ನ ಪೊಲೀಸರು ಕೈಗೆ ತಗೊಳ್ಳೋದು ಅವಶ್ಯಕತೆ ಬರಲಿಲ್ಲ. ಆದ್ರೆ ಪೊಲೀಸರು ಇವತ್ತು ನ್ಯಾಯ ಕೊಡೋದಲ್ಲಿ ವಿಫಲ ಆಗಿದ್ದಾರೆ ಇಲ್ಲೋ? ಆಗಿದ್ದಾರೆ. ಇವತ್ತು ಉಲ್ಟಾ ಆಗಿದ್ರೆ ಎಲ್ಲರನ್ನು ಬಂಧಿಸೋರು. ಈಗ ಬಂಧನನೇ ಇಲ್ಲ. ಬೇಲ್ ತಗೊಳ್ಳೋವರೆಗೂ ಕಾಯ್ತಾರೆ. ಇವೆಲ್ಲ ಬಹಳ ದಿನ ನಡೆಯಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಈ ಜಿಲ್ಲೆಯಲ್ಲಿ ಅವರ ನಾಯಕತ್ವದಲ್ಲಿ ಹಿಂದೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಕಳೆದ 2 ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ? ಏನು ಡೆವಲಪ್ಮೆಂಟ್ ಆಗಿದೆಯಾ? ಅದೇ ರೋಡು, ಅದೇ ಡಬಲ್ ರೋಡು, ಅದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡಿಸಿದ ಅದೇ ಡಬಲ್ ರೋಡು, ಅದೇ DC ಆಫೀಸು, ಅದೇ ತಾಲೂಕು ಆಫೀಸು. ಏನನ್ನ ಬದಲಾವಣೆ ಆಗಿದೆಯಾ? ಏನೂ ಇಲ್ಲ. ಬದಲಾವಣೆ ಆಗಿರೋದು ಒಂದೇ, ಗುಂಡುಗಳಾರಿರೋದು ಅಷ್ಟೇ. ಗುಂಡುಗಳಷ್ಟೇ ಇಲ್ಲಿ ಬಂದಿದೆ. ನಾನು ಕೇಳ್ತೀನಿ ಪೊಲೀಸವ್ರಿಗೆ, ಆಟೋದಲ್ಲಿ ಮಾಧ್ಯಮದವರು ತೋರಿಸ್ತಾ ಇದ್ರು, ಪೆಟ್ರೋಲ್ ಬಾಂಬ್ಗಳು ಹಾಕೊಂಡು ಹೋಗ್ತಾ ಇದ್ರು ಅವರು. ಪೆಟ್ರೋಲ್ ಬಾಂಬ್ಗಳು. ಪೊಲೀಸರು ನಾನು ನೋಡ್ತಾ ಇದ್ದೀನಿ, ಟಿವಿಯಲ್ಲಿ ಬರ್ತಾ ಇದೆ, ಒಡೆದು ಓಡಿಸ್ತಾ ಇದ್ದಾರೆ. ಅಲ್ಲ ರೀ, ಅದಕ್ಕೆ ಆಟೋದಲ್ಲಿ ಕೂತಿರೋರ್ನ ಹಿಡಿದು ಅರೆಸ್ಟ್ ಮಾಡಿ ಒದಿಬೇಕಾಯ್ತು, ಅಲ್ಲೇ ಓಡೋದಕ್ಕೆ ಬಿಟ್ಬಿಟ್ರು ಅವ್ರನ್ನೆಲ್ಲ. ಪೆಟ್ರೋಲ್ ಬಾಂಬ್ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ. ಎಷ್ಟು ಗನ್ನುಗಳು ಬಂದಿದ್ವು, ಎಷ್ಟು ಬಾಂಬ್ಗಳು ಬಂದಿದ್ವು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡೋಕೆ, ಕೊಲೆ ಮಾಡೋವಂಥದ್ಕೆ. ಇದುವರೆಗೂ ತನಿಖೆ ಇಲ್ಲ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಇನ್ನು ಪೊಲೀಸರು ತನಿಖೆ ಮಾಡ್ತಾನೆ ಇದೆ. ಈಗ ಪೊಲೀಸರ ಮೇಲೆ ಒತ್ತಡ ಬರ್ತೈತೆ ಅಂತ COD ಕೊಟ್ಬಿಟ್ರು. ಯಾಕಂದ್ರೆ ದೂರ ಆಯ್ತಲ್ಲ ಬೆಂಗಳೂರಲ್ಲಿ, ಯಾರು ಕೇಳೋರಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಮುಗ್ದೋಯ್ತು. ಇನ್ನು ಅವ್ರು ಯಾವತ್ ತನಿಖೆ ಮಾಡ್ತಾರೋ, ಯಾವತ್ ರಿಪೋರ್ಟ್ ಕೊಡ್ತಾರೋ, ಯಾವತ್ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.